ಅಳವಡಿಸ್ಬೋದು. ಧರ್ಮಸ್ಥಳದಲ್ಲಿ ಈಗ ನಿನ್ನೆ ನೀವು ನೋಡಿದಂಗೆ 9ನೇ ಮತ್ತು 10ನೇ ಗುಂಡಿ ಹೊಡೆಯುವಂಥ ಸಂದರ್ಭದಲ್ಲಿ ಅದನ್ನು ತೆಗಿಬೇಕಿತ್ತು ಅಂತ ಅನ್ನೋ ಅಷ್ಟರಲ್ಲೇ ಈಗ ಮತ್ತೊಂದು ಸ್ಟೆಪ್ನಲ್ಲಿ ತಗೊಂಡೇ ಭೀಮಾ ಅಂತ ಬಂದಿರೋಂಥ ಒಬ್ಬ ಅನಾಮಿಕ ವ್ಯಕ್ತಿ ಅಲ್ಲಿ ತೋರಿಸ್ತಾರೆ ಅಂಥ ಜಾಗದಲ್ಲಿ ಆತನಿಗೆ ಏನೋ ಒಂದು ಸ್ವಲ್ಪ ಅನುಮಾನ ಬರುತ್ತೆ, ನಾನೇನದು ತಪ್ಪೆಚ್ಚೆ ಇಡ್ತಿದ್ದೀನ ಅಂತ. ಯಾಕೆಂದರೆ ಈಗ 6ನೇ ಗುಂಡಿಲಿ ಈಗ ಸಿಕ್ಕಿದೆ, ಅವರು 1 ರಿಂದ 5 ಗುಂಡಿ ಸಿಗದಿರೋ ಕಾರಣಕ್ಕೆ ಅವ್ರಿಗೂ ಸ್ವಲ್ಪ ಅನುಮಾನ ಬರುತ್ತೆ, ನಾನೆಲ್ಲ ಮಿಸ್ ಆಗ್ತೀನಿ ಅಂತ ಹೇಳಿ ಆತ ಒಂದು ಯೋಚನೆ ಮಾಡ್ತಾನೆ ಅಂತ ಹೇಳಲಾಗುತ್ತೆ. ಅದೇ ಬಂಗ್ಲೆಗುಡ್ಡದ ಮೇಲ್ಗಡೆ ಹೋಗಿ ತೆಗೆಯೋಣ ಸರ್, ಅಲ್ಲಿ ಹಣ ಸಿಗುತ್ತೆ ಅಂತ ಆತ ಹೇಳ್ತಾನಂತೆ. ಸರಿ ಆಗಲಿ ಅಂತ ಹೇಳ್ಬಿಟ್ಟು ಈ 10 ಮತ್ತು 11ನೇ ಗುಂಡಿ ಏನು ಮಾಡ್ತಾರೆ, ತೆಗೆಯೋದು ನಿಲ್ಲಿಸಿ ಮತ್ತೆ ಬೇರೆ ಜಾಗಕ್ಕೆ ಹೋಗ್ತಾರೆ. ಅಂದರೆ ಅವನು ಎಲ್ಲಿ ಈ ಭೀಮಾ ಅಂತ ಹೇಳಿರ್ತಾನೆ ಆ ವ್ಯಕ್ತಿ ಹೇಳಿರೋ ಜಾಗಕ್ಕೆ ಅಲ್ಲಿ ಹೋಗಿ ನೆನೆ ತೆಗೆದಾಗ ಅಲ್ಲಿ ಹೆಣದ ಇದು ಸಿಕ್ಕಿದೆ, ಮೂಳೆಗಳು ಸಿಕ್ಕಿದೆ ಅಂತ ಹೇಳಲಾಗುತ್ತೆ. ಯಾಕೆಂದರೆ ಮಧ್ಯಾಹ್ನ 3:20 ಸುಮಾರಿನಲ್ಲಿ ನಿನ್ನೆ ಅಲ್ಲಿಂದ ಏನು ಮಾಡ್ತಾರೆ, ತಕ್ಷಣ ಅಲ್ಲೇ ಇದ್ದಂಥ ಮೂಳೆಗಳು ಈ ಉದ್ದುದಕ್ಕೆ ನೀವು ನೋಡಿ ಗಮನಿಸ್ತಾ ಇರ್ಬೋದು, ಉದ್ದುದಕ್ಕೆ ತೊಗೊಂಬಂದಿರೋಂಥ ಪೋರ್ಷನ್ಸ್ ಇದೆಯಲ್ಲ ಅದು ಕಾಲಿನ ಮೂಳೆಗೆ ಸಂಬಂಧಪಟ್ಟಿದ್ದಂಥ ಒಂದು ಕಡೆ ಹೇಳಿದ್ರೆ, ಮತ್ತೊಂದು ಹೇಳಲಾಗುತ್ತೆ ತಲೆಬುಡಿನೂ ಕೂಡ ಸಿಕ್ಕಿದೆ ಅಂತಲೂ ಸಹ ಹೇಳ್ತಾರೆ. ಆದರೆ ಒಂದಕ್ಕಿಂತ ಅಧಿಕ ಶವ ಅಂದರೆ ಒಂದು 2 ಶವ ಸಿಕ್ಕಿರ್ಬೋದು ಅಂತ ಹೇಳಿದ್ರು, ಇಲ್ಲ ಒಂದೇ ಶವ ಸಿಕ್ಕಿದೆ ಅಂತಲೂ ಕೂಡ ಹೇಳಲಾಗುತ್ತೆ. ಯಾಕೆಂದರೆ ಇದು ಅಂತ್ಯಕಂತಿನೇ ಆಗಿರುತ್ತೆ ಹೊರತು ಬಿಟ್ಟು ಈಗ ಅಲ್ಲಿ ನಮ್ಮ ಕ್ಯಾಮ್ರಾ ಕಣ್ಣಿ ಹೇಗೆ ಕಂಡಿರುತ್ತೆ ಅಷ್ಟನ್ನು ಮಾತ್ರ ಇಲ್ಲಿ ವಿಶ್ಲೇಷಣೆ ಮಾಡ್ಬೋದು ಹೊರತು ಬಿಟ್ಟರೆ ಬೇರೆ ಯಾವ ರೀತಿ ವಿಶ್ಲೇಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ SIT ಅವ್ರು ಯಾವುದೇ ಮಾಹಿತಿಗಳೇನು ಮಾಧ್ಯಮದಲ್ಲಿ ಏನು ಕೊಟ್ಟಿಲ್ಲ ಇಲ್ಲಿ ತನಕ. ಅಧಿಕೃತವಾಗಿ ಇಷ್ಟೇ ಹಣಗಳು ಸಿಕ್ತು, ಇಷ್ಟೇ ಗುಂಡಿಲಿ ಹಿಂಗೆ ಸಿಕ್ಕಿದೆ, ನಿನ್ನೆ ಹೋಗಿದಂಥ ಬಂಗ್ಲೋಗುಡ್ಡದಲ್ಲಿ ಕೂಡ ಇಷ್ಟೇ ಸಿಕ್ಕಿದೆ ಅಂತ ಏನೋ ಅವ್ರೇನು ಹೇಳಿಲ್ಲ. ಬಟ್ ಅಲ್ಲಿ ಕೆಲಸ ಮಾಡಿದ ಪೌರ ಕಾರ್ಮಿಕರು ಇರ್ತಾರೆ ನೋಡಿ, ಅವರಿಂದ ಏನಾದರೂ ಆ ವಿಚಾರಗಳು ಆಚೆ ಬರ್ಬೋದು ಮುಂದಿನ ದಿನದಲ್ಲಿ. ಅಷ್ಟು ಬಿಟ್ಟರೆ ಅಧಿಕೃತವಾಗಿ ಮಾಧ್ಯಮಗಳಿಗೆ ಇನ್ನೂ ಹೇಳಿಕೆ ಕೊಟ್ಟಿಲ್ಲ. ಸದ್ಯಕ್ಕೆ 6:30 ಸಂದರ್ಭದಲ್ಲಿ ಇದನ್ನೆಲ್ಲ ತೊಗೊಂಡು ಹೋಗ್ತಾರೆ. ಅಂದರೆ 3:30 ಟೈಮಲ್ಲಿ 1-2 ಚೀಲ ಉಪ್ಪಿನ ಮೂಟೆ ದೊಡ್ಡ ಚೀಲ ತೊಗೊಂಡು ಹೋಗ್ತಾರೆ. ಅವಾಗ ಒಂದು ಅಂದಾಜು ಸಿಗುತ್ತೆ ಅಲ್ಲಿ ಎಲ್ಲರಿಗೂ. ಇಲ್ಲಿ ಸಿಗ್ತಾ ಇರೋದು ನೋಡಿದ್ರೆ ಚೀಲನ ಅಷ್ಟು ದೊಡ್ಡ ಮಟ್ಟಿಗೆ ಸಿಗ್ತಾ ಇರೋದನ್ನು ಗಮನಿಸಿದ್ರೆ ಇಲ್ಲೇನೋ ಇದೆ, ಇಷ್ಟು ದೊಡ್ಡ ಉಪ್ಪಿನ ಚೀಲ ತೊಗೊಂಡು ಹೋಗ್ತಿದ್ದಾರೆ ಅಂತಂದರೆ ಅಲ್ಲಿ ಇನ್ನೇನೋ ಇರ್ಬೋದು, ಏನೋ ಜಾಸ್ತಿನೇ ಸಿಕ್ಕಿದೆ, ಒಂದು ಗೆಣಕ್ಕಿಂತ ಅಧಿಕ ಸಿಕ್ಕಿರ್ಬೋದು ಅಂತ ಒಂದು ಅಂದಾಜು ಮಾಡಿದ್ದಾರೆ ಅಲ್ಲಿರೋಂಥ ಜನಗಳಾಗಿರ್ಬೋದು, ಎಲ್ಲ ಸಾರ್ವಜನಿಕರು. ಇನ್ನು ಈಗಿರಬೇಕಾದ್ರೆ ನೆನೆ ಸಂಜೆ 6:15 ಮುಕ್ತಾಯ ಮಾಡ್ಕೊಂಡು ನೀವು ಗಮನಿಸ್ಬೋದು ಫೋಟೋ ಇದನ್ನು ಏನಿದೆ ಉದ್ದುದ್ದಕ್ಕೆ ಸಿಕ್ಕಿರೋಂಥ ಕಾಲಿನ ಮೂಳೆ ಥರದಿರ್ಬೋದು, ತಲೆ ಬುರುಡೆಗಳಿರ್ಬೋದು, ಈ ಎಲ್ಲ ಎತ್ಕೊಂಡು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ತೊಗೊಂಡು ಹೋಗ್ತಾರೆ. ಅದು ಮುಂದೆ ಇದು ಪ್ರಾಣಿದೇನ ಮನುಷ್ಯರದೇನ ಅಥವಾ ಇನ್ನೇನಾದರೂ ಅಂತ ಹೇಳಿ ಅದನ್ನು ಮುಂದಿನ ದಿನಗಳಲ್ಲಿ ತಿಳಿಸೋಂಥ ಪ್ರಯತ್ನ ಪಡ್ತಾರೆ. ಬಟ್ ಅದು FSLಗೆಲ್ಲ ಹೋಗಿ ಅಲ್ಲಿಂದ ರಿಪೋರ್ಟ್ಸ್ ಬರಬೇಕಾಗುತ್ತೆ. ಇದು ಯಾವುದ್ರದ್ದು ಅಂತ ಒಂದು ಕನ್ಫರ್ಮೇಷನ್ ಆಗಬೇಕಲ್ಲ, ಆ ಕಾರಣಕ್ಕೆ ಇದು ಅಲ್ಲಿಂದ ತದನಂತರ ಈತನಿಗೂ ಕೂಡ ಇನ್ನು ವಕೀಲರು ಇದಕ್ಕೆ ಕಳಿಸ್ಕೊಡ್ತಾರೆ. ವಕೀಲರ ಜೊತೆ ಆತನ ಕೂಡ ಇರ್ತಾನೆ. ಇನ್ನು ವಕೀಲರು ಅದು ಹೇಳ್ಬೋದು, ಈಗ ಹಿಂದೆ ಸಿಕ್ತು ಹಣ ಈ ಥರ ಸಿಕ್ಕಿದೆ ಹಿಂಗಿರ್ಬೋದು ಅಂತ ಭೀಮಾ ವಕೀಲರ ಬಳಿನೂ ಕೂಡ ಹೇಳ್ಕೋಬೋದು. ಸದ್ಯ ಈಗ ವಕೀಲರ ಆಶ್ರಯದಲ್ಲಿ ಆತ ಕೂಡ ಇದ್ದಾನೆ ಅಥವಾ ವಕೀಲರ ಕಸ್ಟಡಿಯಲ್ಲಿ ಇದ್ದಾನೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಪೊಲೀಸರ ತನಿಖೆಗೆ ತುಂಬಾ ಚೆನ್ನಾಗಿ ಭೀಮಾ ಸಹಕರಿಸ್ತಿದ್ದಾನೆ. ಬಟ್ ಮತ್ತಷ್ಟು ಗುಂಡಿ ಅಗಿಯುವಂಥ ಕೆಲಸಗಳು ನಡಿಬೇಕು. 11-12ನೇ ಗುಂಡಿ ಈಗ ಮಾರ್ಕ್ ಆಗಿದೆಯಲ್ಲ, ಈ 12 ಮತ್ತು 13ನೇ ಗುಂಡಿ ಮೇಲೆ ಜಾಸ್ತಿ ಇದಿರೋಂಥದ್ದು. ಯಾಕೆಂತಂದರೆ ಅಲ್ಲಿ ತುಂಬಾ ಹೆಣಗಳು ಉಣಿರೋಂಥ ಇರ್ಬೋದು. ಯಾಕೆಂದರೆ ಅಲ್ಲಿ ಹಾಕಿರೋಂಥ ಮಾರ್ಕ್ ಮತ್ತು ಸರ್ಕಲ್ಲೇ ತುಂಬ ದೊಡ್ಡದಾಗಿದೆ ಅನ್ನೋ ಕಾರಣಕ್ಕೆ ಹೇಳಲಾಗುತ್ತೆ. ಇನ್ನೊಂದಷ್ಟು ಜನ ಅಲ್ಲಿ ಈಗ ಹೋಗೋದಂಥದ್ದು, ವೀಡಿಯೋ ಮಾಡೋವಂಥದ್ದು, ಮತ್ತೊಂದಷ್ಟು ಜನ ಫೋಟೋ ಇಟ್ಕೊಂಡು ಮಾಡೋಕ್ಕೆ ಹೋಗ್ಬಿಟ್ರಪ್ಪ. ಯಾಕೆಂತಂದರೆ ಒಂದು ಧರ್ಮ, ಒಂದು ಹಿಂದೂ ಧರ್ಮದ ಒಂದು ದೇವರು, ಅಲ್ಲಿಗೆ ನಮಗೆ ದೇವರಿಗೆ ಮೇಲೆ ನಮಗೆ ಅಪಾರವಾದ ನಂಬಿಕೆ ಮತ್ತು ಅಪಾರವಾದ ಪ್ರೀತಿಯೂ ಕೂಡ ಇರುತ್ತೆ. ಹಾಗಾಗಿ ದೇವರಿಗೆ ವಿಚಾರವಾಗಿ ಧರ್ಮಸ್ಥಳದ ಹೆಬ್ಬಾಗಿಲು ನಿಂತ್ಕೊಳ್ಳೋವಂಥದ್ದು, ಅಲ್ಲಿ ಏನೋ ವೀಡಿಯೋ ಹೇಳೋವಂಥದ್ದು, ಅಲ್ಲಿ ಇನ್ಯಾರ್ದೋ ಫೋಟೋ ಇಟ್ಕೊಂಡು ಇದು ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ದೇವ್ರು ಬಂದು ಏನು ಹೇಳಿರಲ್ಲ, ಇಲ್ಲಿ ಯಾವುದೋ ವ್ಯಕ್ತಿಯಿಂದ ಆಗಿರುತ್ತೆ ಅಂತ ಹೇಳಿರ್ತಾರೆ. ಆದರೆ ದೇವ್ರು ಬಂದು ಯಾವುದೇ ಕಾರಣಕ್ಕೂ ಈ ಥರ ಕೆಲಸ ಮಾಡು ಆ ಥರ ಕೆಲಸ ಮಾಡೋದು ಯಾರಿಗೂ ಕೂಡ ಹೇಳಿರಲ್ಲ. ಹಾಗಾಗಿ ಯಾರು ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಮುಂದಿನ ದಿನಗಳು ಶಿಕ್ಷೆ ಆಗಲಿ ಅಂತ ನಾವು ಕೇಳ್ಕೊಳ್ಳೋಣ. ಅದನ್ನು ಬಿಟ್ಬಿಟ್ಟು ಧರ್ಮಸ್ಥಳ ಈಗ ಯಾರೋ ನಿನ್ನೆ ಒಬ್ಬ ಮಾಡಿದ್ದ, ಧರ್ಮಸ್ಥಳ ಹೆಬ್ಬಾಗಿಲಲ್ಲಿ ನಿಂತ್ಕೊಂಡ್ಬಿಟ್ಟು ವೀಡಿಯೋ ಮಾಡೋವಂಥದ್ದು. ಅದಕ್ಕೆ ಆತನಿಗೆ ಅಲ್ಲಿ ಆಟೋ ರಿಕ್ಷಾದವರೆಲ್ಲ ಏನು ಅನ್ಕೊಂಡ್ಬಿಟ್ಟಿದ್ಯಾ ಧರ್ಮಸ್ಥಳ ಬಗ್ಗೆ ಅಂತ ಹೇಳ್ಕೊಂಡು ಆತನಿಗೆ 1-2 ಬಿಟ್ಟು ಕೂಡ ಕಳಿಸಿದ್ದಾರೆ. ಬೇಡ, ಏಕೆಂದರೆ ಒಂದು ಹಿಂದೂ ಧರ್ಮದಲ್ಲಿ ತುಂಬಾ ಸುಲಭವಾಗಿ ಸಿಕ್ಬಿಡ್ತಾರೆ ಹಿಂದೂ ಧರ್ಮದವ್ರು ಅಂತ ಹೇಳ್ಬಿಟ್ಟು ಹೇಳಿದ್ದೆಲ್ಲ ಕೇಳಿಸ್ಕೊತಾರೆ, ಏನು ಬೇಕಾದರೂ ಮಾಡಿಸ್ಕೊತಾರೆ ಅನ್ನೋ ರೀತಿ ಮೈಂಡಿಗೆ ಬಂದಿದ್ದರೆ ಕೆಲವರಿಗೆ ಬಿಟ್ಬಿಡಿ. ಅಲ್ಲಿ ಸತ್ಯಶೋಧನೆ ನಡೀತಾ ಇದೆ. SIT ತನಕ ಸರ್ಕಾರ ರಚನೆ ಮಾಡಿದೆ, ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ, ನ್ಯಾಯ ಸಿಗಲಿ. ಅದನ್ನು ಬಿಟ್ಬಿಟ್ಟು
ದೇವಸ್ಥಾನ ಬಳಿ ಹೋಗುವಂಥದ್ದು, ದೇವಸ್ಥಾನ ಬಳಿ ನಿಂತ್ಕೊಂಡು ಫೋಟೋ ಹಿಡ್ಕೊಂಡು ನಿಮ್ಗಳ ರೀಲ್ಸ್ ಮಾಡೋಂಥ ಶೋಕಿಗೆ ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಮಗದೋದಕ್ಕೆ ನಿಮ್ಗಳ ಇದಕ್ಕೋಸ್ಕರ ನಮ್ಮ ದೇವ್ರುಗಳನ್ನ ತರೋಂಥ ಕೆಲಸಗಳು ಮಾಡೋಕ್ಕೋಗ್ಬಿಡಿ. ಇದು ನನ್ನ ಅಭಿಪ್ರಾಯ. ನಮ್ಗಳ ದೇವ್ರುಗಳನ್ನ ತಂದು ಮುಂದೆ ದೇವಸ್ಥಾನ ತೋರಿಸೋಂಥ ಕೆಲಸಗಳು ಮಾಡೋಕ್ಕೋಗ್ಬಿಡಿ. ಎಷ್ಟೋ ಜನ ಇವತ್ತು ರೀಲ್ಸ್ ಮಾಡ್ತಾರೋ ಗೊತ್ತೇ ಇಲ್ಲ. ಈ ಘಟನೆ ನಡೀತಿರೋದಾಗ ನನ್ನ ಪ್ರಕಾರ ಚಿಕ್ಕವರಾಗಿರ್ತಾರೆ ಅನ್ಸುತ್ತೆ. ಈಗ ನಾನೇ ಚಿಕ್ಕವನಾಗಿದ್ದೆ ಆ ಘಟನೆ ನಡೆದಾಗ. ಸರಿಯಾದ ಮಾಹಿತಿಗಳಿರಲ್ಲ. ಇತ್ತೀಚೆಗೆ ಯಾವುದೋ ಒಂದು ಡಿಬೇಟ್ ಕಾರ್ಯಕ್ರಮದಲ್ಲಿ ನೋಡಿದ್ರೆ ಅಲ್ಲಿ ಮಾಧ್ಯಮದಲ್ಲಿ ಅಲ್ಲೂ ನೆಟ್ಟಿಗೆ ಗೊತ್ತಿಲ್ಲ, ಮಾಹಿತಿಗಳು ತಿಳ್ಕೊಳ್ಳಿ ಹೋಗಿ ಕೂತ್ಕೊಳ್ಳಿ. ಇಲ್ಲ ಸುಮ್ಮನೆ ಅವ್ರಿಗೂ ಆಹಾರ ಹಾಕೋಬೇಡಿ. ಮಾಧ್ಯಮದವ್ರಿಗೂ ಅವರು ಕಾಯ್ತಿರ್ತಾರೆ ಇದನ್ನೇ ಕೂಡ. ಅವ್ರಿಗೂ ಆಹಾರ ಅಂತ ಆಗೋಂಥ ಕೆಲಸಗಳು ಬೇಡ. ಸರಿಯಾಗಿ ಒಂದು ವಿಚಾರವಾಗಿ ನೀವು ಮಾತಾಡೋಕ್ಕಿಂತ ಹೋಗಿರ್ತೀರ ಅಂದರೆ ಕರೆಕ್ಟಾಗಿ ಮಾಹಿತಿ ತಿಳ್ಕೊಂಡು ಹೋಗಿ. ಅಲ್ಲೋಗ್ಬಿಟ್ಟು ಪಕ್ಕಕ ಅಂದ್ಬಿಟ್ರೆ ಅದನ್ನೇ ಇಡೀ ಬೇರೆ ಬೇರೆ ಮೀಡಿಯಾ, ಸೋಷಿಯಲ್ ಮೀಡಿಯಾಗಳೆಲ್ಲ ಹಾಕೊಂಡು ಟ್ರೋಲ್ ಮಾಡೋಂಥದ್ದು ಕೆಲಸಗಳು ನಡೆಯುತ್ತೆ. ಹಾಗಾಗಿ ಅಲ್ಲಿ ನಡೀತಾ ಇರೋಂಥ ಸತ್ಯಶೋಧನೆ ನಡೀತಾ ಇದೆ. ಈಗ 11 ಮತ್ತು 12, 13 ಏನು ಗುಂಡಿಗಳು ಗುರುತು ಮಾಡಿದ್ದಾರೆ, ಅದುವೇ ಮತ್ತಷ್ಟು ಈಗ ನಂಬಿಕೆ ಏನೋ ಒಂದು ಸಿಗುತ್ತೆ, ಇನ್ನೇನಾದ್ರು ಇಲ್ಲಿಂದ ಬದಲಾವಣೆ ಸಿಗ್ಬೋದಾ ಅಂತ ಹೇಳಿ ಸಾಕಷ್ಟು ಜನರು ಕೂಡ ಕಾಯ್ತಿದ್ದಾರೆ ಇದೇ ವಿಚಾರಕ್ಕಾಗಿ. ನೋಡೋಣ ಮುಂದಿನ ದಿನದಲ್ಲಿ ಹೇಗೆ ಇದು ಯಾವ ಥರ ಪ್ರಕರಣ ತಿರುವು ಪಡೆದುಕೊಳ್ಳುತ್ತೆ ಸೌಜನ್ಯ ಕೇಸ್ಗೆ. ಆದರೆ ಸೌಜನ್ಯಗೆ ಮತ್ತು ನ್ಯಾಯ ಸಿಗಲೇಬೇಕು. ಸೌಜನ್ಯ ಮಾತ್ರ ಅಲ್ಲ, ಅಲ್ಲಿ ಸಾಕಷ್ಟು ಹೆಣ್ಣುಮಕ್ಕಳು ಸಾವಾಗಿದೆ, ಹಾಗಾಗಿದೆ, ಈಗ ಬರ್ತಿದೆಯಲ್ಲ ವಿಚಾರಗಳು, ಅವು ಎಲ್ಲ ಸಾವುಗಳು ನ್ಯಾಯ ಸಿಗಬೇಕು. ಇದು ನನ್ನ ಆಗ್ರಹ ಕೂಡ ಹೌದು. ಯಾಕೆಂತಂದರೆ ನಾವು ಬದುಕ್ತಾ ಇರೋದು ಪ್ರಜಾಪ್ರಭುತ್ವದಲ್ಲಿ. ಈ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬದುಕೋ ಹಕ್ಕಿದೆ, ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನೋ ಹಕ್ಕಿದೆ. ಅಲ್ಲಿ ಯಾರಿಗೆ ಅನ್ಯಾಯ ಆಗಿದೋ ಅವ್ರಿಗೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು. ಹಾಗಾಗಿ ದಯವಿಟ್ಟು ಬೇರೆ ಬೇರೆ ಥರ ಎಲ್ಲ ಮಾಡೋದು ಬೇಡ. ಬಟ್ ಅಲ್ಲಿ ಏನು ಸತ್ಯ ನಡೀತದೆ, ಅಲ್ಲಿ ಏನು ಈಗ ಪ್ರೆಸೆಂಟ್ ಏನು SIT ಇರ್ತದೆ ಅದನ್ನು ತೋರಿಸೋಂಥ ಪ್ರಯತ್ನ ನಾವು ಪಡೋಣ. ಅದನ್ನು ಬಿಟ್ಬಿಟ್ಟು ನಾವು ಬೇರೆ ಬೇರೆ ಥರ ತಿರ್ಸ್ಕೊಂಡು ಇನ್ನೇನೋ ಮಾಡೋಕ್ಕೆ ಹೋಗೋದು. ಇನ್ಯಾರು ಈ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ತಮ್ಮ ರೀಲ್ಸ್ ಮಾಡೋವಂಥ ಶೋಕಿಗೋಸ್ಕರ ನಮ್ಮ ದೇವಸ್ಥಾನಗಳ ಮುಂದೆ ಹೋಗಿ ನಿಂತ್ಕೊಂಡು ಏನೋ ಹೇಳೋವಂಥದ್ದು ಅವೆಲ್ಲ ಬೇಡ. ನನಗೆ ಕೇಳಿದ್ರೆ ನಡೀತಿದೆಯಲ್ವ, ಎಲ್ಲಿ ಉತ್ಖನನ ಕಾರ್ಯ ನಡೀತದೆ ಅಂಥದ್ದೆಲ್ಲ ವೀಡಿಯೋ ಮಾಡಿ ಅಲ್ಲಿ ಹೇಳಿ, ನೋಡಿ ಈ ಥರ ನಡೀತದೆ, ಈ ಥರ ವೀಡಿಯೋ ನಡೀತದೆ, ಈ ಥರ ಇಂಥ ಗುಂಡಿ ಅಗೀತಾ ಇದ್ದಾರೆ, ಇಷ್ಟು ಸಿಕ್ಕಿರ್ಬೋದಂತೆ, ಈಗ ನೋಡಿದ್ರೆ ಇಷ್ಟು ತೊಗೊಂಡು ಹೋದಂತೆ, ಈಗ ನಾವು ಹೇಳ್ತೀವಿ ಆ ಥರ. ಅಲ್ಲಿ ಏನು ಜನ ಮಾತಾಡ್ತೀರ ಅದನ್ನೇ ಹೇಳಿ. ಈ ಕೋರ್ಟ್ ಸಹ ಅದನ್ನ ಹೇಳಿದೆ, ಜನಗಳು ಏನು ಮಾತಾಡ್ತೀರೋ ಅದ್ರ ಬಗ್ಗೆ ಮಾತಾಡಿ. ನಿಮಗೆ ಇಷ್ಟ ಬಂದಂಗೆ ತರೀತೀರಿ ಇಲ್ಲಿ ರೀಲ್ ಮಾಡೋಂಥದ್ದು ಏನೇನೋ ಮಾಡೋದು ಬೇಡ. ಇದು ನನ್ನ ಅನಿಸಿಕೆ. ಹಾಗಾಗಿ ಸೌಜನ್ಯ ಹೋರಾಟಗಾರರಾಗಲಿ ಸೌಜನ್ಯಗಾಗಲಿ ನ್ಯಾಯ ಸಿಗಬೇಕು. ಇಲ್ಲಿ ಯಾರೇ ತಪ್ಪು ಮಾಡಿದರೂ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ನಾನು ಕೂಡ ಈ ಮೂಲಕ ಆಗ್ರಹಿಸ್ತೀನಿ. ನಿಮಗೆ ಅನ್ನಿಸ್ತು ಈ ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತಷ್ಟು ಎಲ್ಲ ವಿಡಿಯೋ ಬಿಡೋಣ. ಹಾಗೆ ನಮ್ಮ ಈಗ ಸಮರ್ TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ಈಗ ಲಭ್ಯವಿದೆ. ಇಷ್ಟು ದಿನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಲಭ್ಯ ಇತ್ತು. ಈಗ ಯೂಟ್ಯೂಬ್ ಚಾನಲ್ಲೂ ಕೂಡ ಈಗ ಶುರು ಮಾಡಿದ್ದೀವಿ. ಅಲ್ಲೂ ಕೂಡ ಆದಷ್ಟು ಫಾಲೋ ಮಾಡಿ ಜನಗಳು. ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಆಗೋವಂಥದ್ದನ್ನು ಮಾಡಿ. ನಮ್ಮ ಹೊಸ ಒಂದು ಹೆಜ್ಜೆ ಇಟ್ಟಿರುವಂಥ ಈ ಡಿಜಿಟಲ್ ಮಾಧ್ಯಮಕ್ಕೆ ನಿಮ್ಮ ಸಪೋರ್ಟು ತುಂಬಾ ಅತಿ ಮುಖ್ಯವಾಗಿದೆ. ಮತ್ತಷ್ಟು ವಿಡಿಯೋಗಳನ್ನು ಸಿಗೋಣಂತೆ.